ಅಖಂಡಿತ ಧೀಹಿ ಅಂತ ಒಂದು ಪ್ರಯೋಗ. ಅಸ್ತವ್ಯಸ್ತವಾಗದ, ಚಂಚಲವಾಗದ ಬುದ್ಧಿಯುಳ್ಳವನು. ಭಾಗವತದ 3ನೇ ಸ್ಕಂದದ 32ನೇ ಅಧ್ಯಾಯದಲ್ಲಿ ಅದು 38ನೇ ಶ್ಲೋಕ. ತತ್ಸೃಷ್ಟಿ ಸೃಷ್ಟ ಸೃಷ್ಟೇಶು ಕೋನ್ವಖಂಡತಿ ಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ಮಯ್ಯೇಹ ಮಾಯೆಯ. ಈ ಭಗವಂತನ ಸೃಷ್ಟಿಯಲ್ಲಿ ಈ ಸ್ತ್ರೀ ಎಂಬ ಮಾಯೆಯಿಂದ ಚಂಚಲವಾಗದ ಬುದ್ಧಿ ಇದ್ದವನು ಯಾರಿದ್ದಾನೆ? ನಾರಾಯಣ ಋಷಿ ಒಬ್ಬನೇ. ಉಳಿದವರೆಲ್ಲರ ಮನಸ್ಸು ಕೂಡ ಚಂಚಲ ಆಗೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ಇಲ್ಲಿ ಅಖಂಡಿತ ಅನ್ನೋ ಶಬ್ದಕ್ಕೆ ಚಂಚಲ, ಅಸ್ತವ್ಯಸ್ತ, ಸ್ಥಿಮಿತವನ್ನು ಕಳ್ಕೊಂಡದ್ದು, ಸ್ಥೈರ್ಯವನ್ನು ಕಳ್ಕೊಂಡದ್ದು ಅನ್ನೋ ಅರ್ಥವನ್ನು ಕೂಡ ನಾವು ಮಾಡಬಹುದು. ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿದ್ದು ಗಮನಿಸಬೇಕು. ಖಂಡಿತ ಅಂದರೆ ಚಂಚಲವಾದದ್ದು, ಅಖಂಡಿತ ಅಂದರೆ ಅಚಂಚಲವಾದದ್ದು. ಖಂಡಿತ ಅಂದರೆ ಅಸ್ತವ್ಯಸ್ತವಾದದ್ದು, ಅಖಂಡಿತ ಅಂದರೆ ಅಸ್ತವ್ಯಸ್ತವಾಗದ, ಸ್ಥಿರತೆಯನ್ನು ಕಳೆದುಕೊಳ್ಳದ. ನಾವು ಚಂಚಲ ಅಂತ ಶಬ್ದವನ್ನೇ ಪ್ರಯೋಗ ಮಾಡ್ತಿದ್ವಿ ನಾವು ಈ ಸಂದರ್ಭದಲ್ಲಿ. ಆದರೆ ಹೀಗೂ ಒಂದು ಪ್ರಯೋಗ ಭಾಗವತದಲ್ಲಿ ಕಾಣಿಸಿದೆ. ಸಂಸ್ಕೃತದ ಸಂಪ್ರದಾಯದಲ್ಲಿ ಆ ಪ್ರಯೋಗ ಇದೆ ಅನ್ನೋದನ್ನು ಗಮನಿಸಬೇಕಷ್ಟೆ. 3ನೇ ಸ್ಕಂದ 32ನೇ ಅಧ್ಯಾಯ, ಅಲ್ಲಿ 38ನೇ ಶ್ಲೋಕ ಇದೆ.